ಎರಡು ಕ್ರಾಸ್ ಪಟ್ಟಿಯನ್ನು ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿಗೆ ಜಾಯಿಂಟ್ ಮಾಡ್ತೀವಲ್ಲ ಆವಾಗ ನೋಡಿಕೊಂಡು ನಾವು ಜಾಯಿಂಟನ್ನು ಮಾಡಬೇಕು. ಇಲ್ಲಿ ಕಿನಾರೆ ಹಾಕ್ಕೊಂಡಿರ್ತೀವಲ್ಲ ಇದು ಒಳಗಡೆ ಹೋಗಬೇಕು. ಆ ರೀತಿ ನೋಡಿಕೊಂಡು ನಾವಿಲ್ಲಿ ಸ್ಟಿಚಿಂಗನ್ನು ಮಾಡೋದು. ಇಲ್ಲಿ ಕ್ರಾಸಾಗಿ ಕಟ್ಟಿಂಗನ್ನು ಮಾಡ್ಕೊಂಡಿರ್ತೀವಿ ನೋಡಿ. 3.5 ಇಂಚು ಇಲ್ಲಿ ತೊಗೊಂಡಿರ್ತೀವಿ, ಈ ಸೈಡು 3 ಇಂಚು ತೊಗೊಂಡಿರ್ತೀವಿ. ಇದು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕಡೆಗೆ ಬರುತ್ತೆ. ಇಲ್ಲಿ 3 ಇಂಚು ತೊಗೊಂಡಿರೋದು ನಾವಿಲ್ಲಿ ಸೈಡ್ ಸ್ಟಿಚಿಂಗನ್ನು ಮಾಡ್ತೀವಲ್ಲ ಈ ಸೈಡ್ ಬರುತ್ತೆ. ಇವಾಗ ನಾವು ಈ ರೀತಿಯಾಗಿ ನಾವು ಕೊಡಬೇಕು. ಇದನ್ನು ನಾನು ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ಕೊಡ್ತೇನೆ. ಇದು ಸೀದಾ ಇರಬೇಕು. ನಾವಿಲ್ಲಿ ಡಾಟ್ಸನ್ನು ಹಿಡ್ದಿದ್ದೀವಿ ನೋಡಿ, ಇಲ್ಲಿ ಡಾಟ್ಸನ್ನು ಹಿಡ್ದಿರೋದು ಇಲ್ಲಿ ಒಳಗಡೆ ಹೋಗ್ಬೇಕದು. ಇಲ್ಲಿ ಸೀದಾ ಇರಬೇಕು. ಇದನ್ನು ಉಲ್ಟಾ ಇಟ್ಕೊಳ್ಬೇಕು. ಕ್ರಾಸ್ ಪಟ್ಟಿನ ಉಲ್ಟಾ ಇಟ್ಕೊಂಡು ನೋಡಿ ತೋರಿಸ್ತೇನೆ ನಾನಿವಾಗ. ಈ ಕ್ರಾಸ್ ಆಗಿರೋದು 1/4 ಇಂಚಷ್ಟು ನಾವು ಎಕ್ಸ್ಟ್ರಾನ ಬಿಡಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿ ಕೊಟ್ಟರೆ ನೀವು ಇಲ್ಲಿ ಇದೆಯಲ್ಲ ಅಂತ ಹೇಳಿ ಈ ಥರ ಕೊಟ್ಟರೆ ನಾವಿಲ್ಲಿ ಉಲ್ಟಾ ಮಾಡಿದವಾಗ ಅದು ಕರೆಕ್ಟಾಗಿ ಬರೋದಿಲ್ಲ ನೋಡಿ. ಈ ಥರ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ. ಹಾಗಾಗಿ ನಾನು ತಿಳಿಸ್ತಾ ಇರೋದು 1/4 ಇಂಚಷ್ಟು ಮುಂದೆ ಬಿಟ್ಬಿಡಿ. ಇದು ಸೀದಾ ಇರಬೇಕು, ಇದು ಉಲ್ಟಾ ಇರಬೇಕು ನೋಡಿ. ಸ್ಟಿಚಿಂಗ್ ಹಾಕಿರೋದು ಇಲ್ಲಿದೆ ನೋಡಿ, ಇಲ್ಲಿರುತ್ತೆ ಸ್ಟಿಚಿಂಗ್ ಹಾಕಿರೋದು, ಇಲ್ಲಿರುತ್ತೆ. ಇದು ಉಲ್ಟಾ ಇಟ್ಕೊಂಡು ನಾವು ಸಿಂಗಲ್ ಪೀಸನ್ನೇ ಈ ರೀತಿಯಾಗಿ ಕೊಡಿ. 1/4 ಇಂಚು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ 1/4 ಇಂಚಷ್ಟು ಇಷ್ಟು ಬಿಟ್ಟು ಇಲ್ಲಿ ಜಾಯಿಂಟ್ನ ಮಾಡ್ಕೊಂಡು ಬರಬೇಕು. ನಾವು ಮಾರ್ಜಿನ್ಗೆ 1/4 ಇಂಚ್ ಮಾರ್ಜಿನ್ ಇರುತ್ತಲ್ವ, ಅದರಲ್ಲಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಈ ಥರ ನಿಧಾನವಾಗಿ ಕೊಡಿ. ಇಲ್ಲಿ 2 ಇಂಚು ಡಾಟ್ಸನ್ನ ಹಿಡ್ದಿರ್ತೀವಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆ ಸೈಡ್ಗೆ ಬರಬೇಕು. ಈ ಥರ ಇದನ್ನು ಫೋಲ್ಡ್ ಮಾಡಿ ಮೊದಲೇ, ಇಲ್ಲ ಅಂದರೆ ನೀವು ಒಂದು ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡಿರಿ. ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಈ ಕ್ರಾಸ್ ಪಟ್ಟಿನ ಕೊಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಈ ರೀತಿ ನಿಧಾನವಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಆ ಥರ ಫೋಲ್ಡ್ ಮಾಡಿನೇ ಕೊಟ್ಟರೆ ನಿಮಗೆ ಅದು ಕರೆಕ್ಟಾಗಿ ಬರೋದು. ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ ಈ ಥರ ಆದರೆ ಇಲ್ಲಿ ಎಳ್ಕೊಳ್ಳೋ ಥರ ಆಗ್ತಾ ಇರುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಕೊಟ್ಟರೆ ನಿಮಗೆ ನೀಟಾಗಿ ಬರುತ್ತೆ. ನಾನು ಒಂದೊಂದನ್ನೇ ಸ್ಟಿಚ್ ಮಾಡೋದು ತೋರಿಸ್ತೇನೆ. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಸ್ಟಿಚಿಂಗ್ ಮಾಡಿರೋದು ಒಳಗಡೆನೇ ಇರಬೇಕು. ಇಲ್ಲಿ ಈ ರೀತಿ ಇರಬೇಕು, ನೋಡ್ಕೊಳ್ಳಿ. ಇದೆಲ್ಲ ಸೀದಾನೇ ಇರುತ್ತೆ. ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದು ಇಲ್ಲಿ ನೋಡಿ, ನೆಕ್ಕು ಮತ್ತು ಇದು ಹಾರ್ಮೋಲ್ ರೌಂಡ್ ತೆಗ್ದಿರ್ತೀವಲ್ಲ, ಇದು ನಿಧಾನವಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳಿ. ಚಿಕ್ಕದಾಗೆ ಮಾಡ್ಕೊಳ್ಳಿ. ಇದೆಲ್ಲ ಹೊಸದಾಗಿ ಕಲಿಯೋರಿಗೆ ನಾನು ತಿಳಿಸ್ತಾ ಇರ್ತೀನಿ. ಕೆಲವರು ಕಮೆಂಟನ್ನು ಮಾಡ್ತಾರೆ, ಎಷ್ಟು ಸಲ ಹೇಳ್ತೀರಾ ಅಂತ. ಇದೆಲ್ಲ ಹೊಸದಾಗಿ ಕಲಿಯೋರಿಗೆ ಈಸಿ ಆಗಲಿ ಅಂತ ನಾನು ಇದೆಲ್ಲ ತಿಳಿಸ್ಕೊಡ್ತೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಈ ಕಡೆ 2 ಬಿಟ್ಟಿರ್ತೀವಲ್ವ, ಇಲ್ಲಿ 2 ಪೀಸ್ ಇದೆಯಲ್ವ, ಇದಕ್ಕೆ ಇಲ್ಲಿ ಜಾಯಿಂಟನ್ನು ಮಾಡಿ ನೀಟಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ಈ ಥರ ನಿಧಾನವಾಗಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಇದು ಸ್ಟಿಚ್ ಆದಮೇಲೆ ಇಲ್ಲಿಂದ ಒಳಗಡೆಯಿಂದ ಇದನ್ನ ತೆಗೆದುಬಿಡಿ. ಈ ಥರ ರೋಲ್ ಆಗಿರುತ್ತೆ ಅಲ್ಲ, ಇಲ್ಲಿ ನೋಡಿ ನಿಧಾನವಾಗಿ ಇದನ್ನು ತೆಕ್ಕೊಳ್ಳಿ. ನಾನು ಚಿಕ್ಕದಾಗಿ ರೌಂಡ್ ರೋಲ್ ಮಾಡ್ಕೊಳ್ಳೋಕೆ ಯಾಕೆ ಹೇಳಿದ್ದು ಅಂದರೆ, ಇಲ್ಲಿ ಎಲ್ಲೂ ಬಟ್ಟೆ ಸಿಗಾಕ್ಕೊಳ್ಬಾರ್ದು ನೀವು ಸ್ಟಿಚ್ ಮಾಡುವಾಗ ಅಂತ. ಅದಕ್ಕೆ ಇದನ್ನು ಇಷ್ಟು ನೀಟಾಗಿ ಚಿಕ್ಕದಾಗಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಕೆ ನಾನು ಹೇಳಿದ್ದು ನೋಡಿ. ಈ ಥರ ತೆಗೆದ್ರೆ ಆಯಿತು. ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ಯಾವುದೇ ಸ್ಟಿಚಿಂಗು ಕಾಣಿಸೋದಿಲ್ಲ.
ಮತ್ತು ಈ ಥರ ಎಲ್ಲ ದಾರ ಬಿಚ್ಕೊಳ್ಳುತ್ತೆ ಅನ್ನೋದು ನಿಮಗಿರಲ್ಲ. ಈ ಥರ ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ಫೋಲ್ಡಿಂಗ್ ಮಾಡಿ ಕೊಡೋದು ಕೇಳಿದ್ದು ನೋಡಿ. ಇಲ್ಲಿ ಈ ರೀತಿ ಆಗುತ್ತೆ. ನೀವು ಇದನ್ನು ಸೇರಿಸಿ ಸ್ಟಿಚ್ ಮಾಡಿಬಿಟ್ರೆ ನಿಮ್ಗೆ ಇಲ್ಲಿ ಬ್ಲೌಸು ಎಳೆದಾಗ ನಿಮಗೆ ಟೈಟ್ ಆಗೋದು ಮತ್ತು ಅದು ಕರೆಕ್ಟಾಗಿ ಕೂರೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಫೋಲ್ಡಿಂಗನ್ನು ಮಾಡೋದಕ್ಕೆ ತಿಳಿಸಿರೋದು. ಮತ್ತು ಇದು ನೋಡಿ, ಒಂದು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿದ್ದಕ್ಕೆ ನಿಮಗಿಲ್ಲಿ ಈ ರೀತಿ ನೀಟಾಗಿ ಬರುತ್ತೆ. ಇಲ್ಲಿ ಕರೆಕ್ಟ್ ಫುಲ್ಲು ತೊಗೊಂಡ್ಬಿಟ್ರೆ ನಿಮಗೇನಾಗುತ್ತೆ, ಇದು ಈ ಕಡೆ ಬರುತ್ತೆ, ನಿಮಗೆ ಈ ಬಟ್ಟೆ ಹೊಲಿಗೆ ಕಾಣಿಸ್ತಾ ಇರುತ್ತೆ. ಅವಾಗ ಇಲ್ಲಿ ಕಟ್ ಮಾಡಬೇಕಾಗತ್ತೆ. ಅವಾಗ ಅಳತೆ ನಿಮಗೇನಾಗುತ್ತೆ, ಅಳತೆ ಕರೆಕ್ಟಾಗಿ ಬರಲ್ಲ. ನೋಡಿ, ಎಲ್ಲೂ ಸುಕ್ಕು ಕೂಡ ಇಲ್ಲ, ನೀಟಾಗಿ ಬಂದಿದೆ. ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಪೀಸನ್ನು ಕೂಡ ನಾನು ತಿಳಿಸ್ತೀನಿ. ಇನ್ನೊಂದು ಸೈಡ್ ಕೊಡುವಾಗ ನಾವು ಫಸ್ಟು ಕ್ರಾಸ್ ಪಟ್ಟಿನ ಕೆಳಗಡೆ ಇಡಬೇಕಾಗುತ್ತೆ. ಇದು ಸೀದಾ ಇರಬೇಕು, ಕ್ರಾಸ್ ಪಟ್ಟಿ ಸೀದಾ ಇರಬೇಕು. ಸ್ಟಿಚಿಂಗ್ ಹಾಕಿರೋದು ಕೆಳಗಡೆ ಇರಬೇಕು. ನೋಡಿ, ಇಲ್ಲಿ ಒಳಗಡೆ ಬರುತ್ತೆ, ನಿಮಗೆ ಸ್ಟಿಚಿಂಗ್ ಹಾಕಿರೋದು ಇಲ್ಲಿ ಒಳಗಡೆ ಬರುತ್ತೆ. ಇದನ್ನು ಸೀದಾ ಇಟ್ಕೊಂಡು ಇದಕ್ಕೆ ನಾವು ಉಕ್ಕು ಮತ್ತು ಕಾಜಾಪಟ್ಟಿನ ಮಾಡ್ತೀವಲ್ಲ, ಆ ಸೈಡ್ದು ಇಲ್ಲಿ ಈ ಕ್ರಾಸ್ ತೋರಿಸಿದ್ದೀನಲ್ಲ, ಇಲ್ಲಿ ಇಟ್ಕೊಳ್ಳಿ. ಇದನ್ನು ಉಲ್ಟಾ ಇಡಬೇಕಾಗುತ್ತೆ. ಆವಾಗಲೇ ಫಸ್ಟು ಒಂದು ತೋರಿಸಿ ರೈಟ್ ಸೈಡ್ದು ಮೇಲೆ ಬರುತ್ತೆ. ನಾವು ಮೇಲೆ ಕ್ರಾಸ್ ಪಟ್ಟಿನ ಇಟ್ಟು ಸ್ಟಿಚ್ ಮಾಡ್ತೀವಿ. ಇದನ್ನು ಕ್ರಾಸ್ ಪಟ್ಟಿ ಕೆಳಗಿಟ್ಟು ಬಾಡಿ ಇದನ್ನು ಮೇಲಿಡ್ತೀವಿ. ಇದು ಉಲ್ಟಾ ಇರಬೇಕು. ಆವಾಗ ಇಲ್ಲಿ ಡಾಟ್ಸನ್ನು ಹಾಕಿದ್ದೀವಲ್ಲ, ಇದು ಉಲ್ಟಾ ಇರಬೇಕು ನೋಡಿ. ಇದು ಇದೇ ರೀತಿ ಇಲ್ಲೂ ಕೂಡ 1/4 ಇಂಚು ಬಿಟ್ಟು ನಾವು ಸ್ಟಿಚಿಂಗನ್ನು ಮಾಡಬೇಕು. ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲಿ ಕೊಡೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಫೋಲ್ಡಿಂಗನ್ನು, ಇದನ್ನು ಫೋಲ್ಡ್ ಮಾಡೋದು ಈ ರೀತಿ ಮಾಡಿ ಕೊಡಿ. ಈ ರೀತಿಯಾಗಿ ಕಟ್ ಮಾಡ್ಬೋದು. ಕಟ್ ಮಾಡಿದ್ರೆ ಏನಾಗುತ್ತೆ, ಇದು ಬಟ್ಟೆ ಚೆನ್ನಾಗಿಲ್ಲ, ಎಲ್ಲ ಈ ಥರ ದಾರ ದಾರ ಬರುತ್ತೆ. ಇಲ್ಲಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಇಲ್ಲಿ ದಾರ ದಾರ ಬರುತ್ತೆ. ಅದಕ್ಕಾಗಿ ನಾನು ಕಟ್ ಮಾಡ್ತಾ ಇಲ್ಲ, ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನೀವು ನಿಧಾನಕ್ಕೆ ಈ ಥರ ಕೊಟ್ಕೊಂಡು ಬನ್ನಿ. ನಿಮಗಿದ್ದು ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಿದೆ ಅಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನು ಮುಂದೆ ವಿಡಿಯೋಗಳು ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡ್ಮೇಲೆ ಮತ್ತೆ ಅದೇ ಥರನೇ ಇದು ಇವಾಗ ಕರೆಕ್ಟಾಗಿ ಬಂದಿರುತ್ತೆ ನೋಡಿ. ಎಲ್ಲ ಇದನ್ನು ನಿಧಾನವಾಗಿ ಈ ರೀತಿ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಇರುತ್ತೆ ನೋಡಿ, ಅದ್ರ ಮೇಲೆ ಇಡಿ. ಮತ್ತು ಇದನ್ನು ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಕೆಳಗಡೆ ಇನ್ನೂ 2 ಪೀಸ್ ಇರುತ್ತಲ್ಲ, ಅದಕ್ಕೆ ಜೋಡಿಸ್ಕೊಂಡು ಇಲ್ಲಿ ಮೇಲಿಂದ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗ್ ಮಾಡೋವಾಗ ನೋಡ್ಕೊಳ್ಳಿ, ಇಲ್ಲಿ ಬಟ್ಟೆ ಇಲ್ಲಿ ಸ್ಟಿಚಿಂಗ್ ಮೇಲೆ ಬರಬಾರ್ದು. ಇದು ನೀಟಾಗಿ ಒಳಗಡೆ ಕೊಟ್ಕೊಂಡು ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಆವಾಗಲೇ ಮರೆತುಬಿಟ್ಟು ಒಂದೇ ಸ್ಟಿಚ್ಚನ್ನು ಹಾಕ್ಬಿಟ್ಟಿದ್ದೀನಿ ನಾನು ವಿಡಿಯೋ ಮಾಡೋ ಇದರಲ್ಲಿ. ಇಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಆವಾಗ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತು ಅದೇ ಥರನೇ ಇದನ್ನು ಓಪನ್ ಮಾಡ್ಕೊಳ್ಳೋದು. ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ. ಒಂದು ಕ್ರಾಸ್ ಪಟ್ಟಿ ಕರೆಕ್ಟಾಗಿ ಬಂದಿತ್ತು ಅಂದರೆ 2 ಕರೆಕ್ಟಾಗಿ ಬರುತ್ತೆ. ನಾನು ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನೋಡಿ, ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡೋ ವೀಡಿಯೋ. ಪ್ರತಿಯೊಂದು ಸ್ಟಿಚಿಂಗು ವೀಡಿಯೋಗಳು ಕೂಡ ನಾನು ಇವಾಗ ಪ್ರತಿದಿನ ಒಂದೊಂದು ವೀಡಿಯೋನ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಮೇಲೆ ಸ್ಟಿಚ್ ಹಾಕಿರೋದು, ನಾನಿಲ್ಲಿ ಸ್ಟಿಚ್ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋದು ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಈ ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡುವಾಗ ಇದು ಒಳಗಡೆ ಬಂದಿದೆ. ಈ ಥರ ನೋಡಿಕೊಂಡು ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ನೋಡಿ. ಎಲ್ಲೂ ಸುಕ್ಕು ಕೂಡ ಬಂದಿಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ. ಇಲ್ಲಿ ಈ ರೀತಿ 1/4 ಇಂಚ್ ಎಕ್ಸ್ಟ್ರಾ ಬರಬೇಕು. ಇಲ್ಲಿ ಇದು ಕಟ್ ಮಾಡಿದ್ರೆ ಪರವಾಗಿಲ್ಲ, ಈ ಬಟ್ಟೆನ ಕಟ್ ಮಾಡಬಾರ್ದು. ಈ ಬಟ್ಟೆನ ಕಟ್ ಮಾಡಿದ್ರೇ ನಿಮಗೆ
ಇಲ್ಲಿ ಕಡಿಮೆ ಬರೋದು ಮತ್ತು ಅವ್ರಿಗೆ ಟೈಟ್ ಆಗೋದು ಈ ಥರ ಎಲ್ಲ ಆಗುತ್ತೆ ನೋಡಿ. ಇಷ್ಟು ಲೂಸ್ ಬರುತ್ತೆ. ನೀವೆಲ್ಲ ಕೇಳ್ತೀರ 4 ಡಾಟ್ಸ್ ಹಿಡಿಯಬೇಕು, 3 ಸಾಕಾಗಲ್ಲ ಅಂತ. ನೋಡಿ ಇಷ್ಟು ಲೂಸ್ ಇದೆ. ನಾನೇನು ಕ್ರಾಸ್ ಇದೆಲ್ಲ ಕಟ್ಟಿಂಗ್ ಏನು ಮಾಡಿಲ್ಲ, ನಾರ್ಮಲ್ ಬ್ಲೌಸನ್ನು ಕಟ್ಟಿಂಗನ್ನೇ ಮಾಡಿರೋದು. ಇಷ್ಟು ಲೂಸ್ ಇರುತ್ತೆ. ನೀವು ಈ ಡಾಟ್ಸ್ ಹಿಡಿಯೋದು ಕರೆಕ್ಟಾಗಿ ಹಿಡಿದುಬಿಟ್ರೆ ನೀಟಾಗಿ ಬರುತ್ತೆ. 3 ಡಾಟ್ಸೇ ಸಾಕಾಗುತ್ತೆ. 2 ಆಯಿತು ನೋಡಿ. ಇದರಲ್ಲೂ ಕೂಡ ಅಷ್ಟೇ ನಾನು ಸ್ಟಿಚ್ ಹಾಕಿರೋದು ಒಳಗಡೆಗೆ ಬಂದಿದೆ. ಮೇಲೆ ಸ್ಟಿಚ್ ಹಾಕಿರೋದು ಅದು ಒಳಗಡೆ ಬರೋ ಥರ ನೀವು ನೋಡಿಕೊಂಡು ಸ್ಟಿಚಿಂಗ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಉಕ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಮಾಡೋದನ್ನು ತಿಳಿಸ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್, ಒಂದು ಕಮೆಂಟನ್ನು ಮಾಡಿ. ಟೈಲರಿಂಗ್ ಬಗ್ಗೆ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕೇಳಿ ನಾನು ಮಾಡಿ ನಿಮಗೆ ತಿಳಿಸ್ತೀನಿ. ವಿಡಿಯೋಗಳನ್ನು ಮಾಡಿ ನಾನು ನಿಮಗೆ ತಿಳಿಸ್ತೇನೆ.